ಗುಜರಾತ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಏನಾಗಿದೆ, ಇದರಲ್ಲಿ ಈಗ ಸಾವಿನ ಸಂಖ್ಯೆ 133 ಅಂತಿದ್ದಾರೆ. ಇದು ಇನ್ನೂ ಏರಿಕೆ ಆಗುತ್ತೆ. ಕಾರಣ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಂಥವರ ಸಂಖ್ಯೆನೇ 242 242. ಸಾವಿನ ಸಂಖ್ಯೆ ಡೆಫಿನೆಟ್ಲಿ ಏರಿಕೆ ಆಗುತ್ತೆ. ಕಾರಣ ತಜ್ಞರು ಅದರ ಬಗ್ಗೆ ತಿಳಿದಂಥವ್ರು ಹೇಳುವಂಥದ್ದು, ಇಂತಹ ಘಟನೆಗಳಲ್ಲಿ ಬದುಕುಳಿಯೋ ಸಾಧ್ಯತೆಗಳು 1% ಇರೋದಿಲ್ಲ ಅಂತ ಹೇಳಿ. 1% ಇರೋದಿಲ್ಲ ಅಂತ ಹೇಳಿ. ತುಂಬ ಮೇಲ್ಗಡೆಗಿದ್ರೆ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ಟು ಪ್ಯಾರಾಚೂಟ್ ಓಪನ್ ಮಾಡಿಕೊಂಡು ಜಂಪ್ ಮಾಡಿದರೆ ಮಾಡ್ಬೋದು ಅಂತ ಹೇಳ್ಬೋದು. ಆದರೆ ಇದು ತುಂಬ ಗ್ರೌಂಡ್ ಲೆವೆಲಲ್ಲಿ ಇಮಿಡಿಯೇಟ್ ಆಗಿ ಬೆಂಕಿ ಹತ್ಕೊಂಡಿದೆ. ಟೇಕ್ ಆಫ್ ಆಗಿ 5 ನಿಮಿಷದಲ್ಲಿ ಆಗಿದೆ ಅಂತಂದರೆ ಸೀಟ್ ಬೆಲ್ಟ್ ಎಲ್ಲ ಹಾಕ್ಕೊಂಡಿರ್ತಾರೆ. ಇನ್ನು ಸೀಟ್ ಬೆಲ್ಟ್ ಕೂಡ ತೆಗೆಯಕ್ಕೆ ಬಿಟ್ಟಿರೋದಿಲ್ಲ. ಒಳಗಡೆ ಸೀಟ್ ಬೆಲ್ಟ್ ಹಾಕೊಳ್ಳೋಕೆ ಹೇಳಿರ್ತಾರೆ ಟೇಕ್ ಆಫ್ ಆಗಿ. ಆಮೇಲೆ ಒಂದು ಪೊಸಿಷನಿಗೆ ಹೋದ್ಮೇಲೆ ಸೀಟ್ ಬೆಲ್ಟನ್ನು ಓಪನ್ ಮಾಡೋಕ್ಕೆ ಹೇಳ್ತಾರೆ. ಅಲ್ಲಿವರೆಗೂ ಓಪನ್ ಮಾಡೋಕ್ಕೆ ಬಿಡೋದಿಲ್ಲ ಅದನ್ನು. ಸೊ ಹಾಗಾಗಿ ಅವರಿಗೆ ಆಚೆ ಬರೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕೆ ಪರಿಸ್ಥಿತಿಯಲ್ಲಿರೋದಿಲ್ಲ. ಬೆಂಕಿ ಹತ್ಕೊಂಡು ಅಲ್ಲೇ ಸುಟ್ಟು ಹೋಗಿರ್ತಾರೆ. ಆಮೇಲೆ ಅದಕ್ಕೆ ಅಲ್ಲಿ ಬಾಡಿ ಸಿಕ್ಕಾಗಲೂ ಕೂಡ ನೋಡ್ತಾ ಇದ್ದೀವಿ, ನೀವು ತೋರ್ಸೋಕ್ಕಾಗಲ್ಲ ನಾವು ಅದನ್ನು. ಆ ಪೊಸಿಷನ್ಗಳು ಹೇಗಿದ್ವು ಅಂತಂದರೆ ಬೆಂಡಾಗಿ ಕೂತ್ಕೊಂಡಂಥ ಪೊಸಿಷನ್ಗಳಿದ್ವು. ಯಾವುದು ಸ್ಟ್ರೇಟ್ ಅಲ್ಲ, ಬೆಂಡಾಗಿ ಕೂತ್ಕೊಂಡಿರುವಂಥ ಪೊಸಿಷನ್ ಇದ್ವು. ಯಾವ ಸೀಟಲ್ಲಿ ಹೆಂಗೆ ಕೂತ್ಕೊಂಡಿದ್ರು ಹಂಗೆ ಸುಟ್ಟು ಹೋಗಿದ್ದಾರೆ ಅವರೆಲ್ಲ. ಬಾಡಿಗಳೇ ಹಂಗಿದಾವಲ್ಲಿ, ಸುಟ್ಟು ಹೋಗಿರೋ ಪರಿಸ್ಥಿತಿಯಲ್ಲಿ ಕೂತ್ಕೊಂಡಿರೋ ಪೊಸಿಷನಲ್ಲಿ. ಕಾಲು ಹೆಂಗೆ ಸೀಟ್ ಮೇಲೆ ಒಂದು ಚೇರ್ ಮೇಲೆ ಹೆಂಗೆ ಕೂತ್ಕೊಂಡಿರ್ತಾರೋ ಆ ಪೊಸಿಷನ್ ಇರುವಂಥ ಬಾಡಿಗಳು ಸಿಗ್ತಾ ಇರೋದು. ಯಾಕೆ ಅಂತಂದರೆ ಅದಕ್ಕೆ ಕಾರಣ ಏನು ಅಂತಂದರೆ, ಫ್ಲೈಟಲ್ಲಿ ಟೇಕ್ ಆಫ್ ಆಗಿ 5 ನಿಮಿಷಕ್ಕೆ ಈ ಫ್ಲೈಟ್ ಈ ರೀತಿಯಾಗಿ ಡಿಸ್ಟ್ರಾಯ್ ಆಗುತ್ತೆ. ಒಳಗಡೆಗಿಂದವರು ಸೀಟ್ ಬೆಲ್ಟು ತೆಗಿಯೋಕ್ಕಾಗಿರೋದಿಲ್ಲ ಅವರಿಗೆ. ಲಾಕ್ ಆಗಿಬಿಡ್ತಾರೆ, ಬೆಂಕಿ ಹತ್ಕೊಂಡು ಉರಿತಾ ಇರುತ್ತೆ, ಅಲ್ಲೇ ಸುಟ್ಟು ಹೋಗ್ಬಿಡ್ತಾರೆ. ಆಗಿರುವಂಥ ಪರಿಸ್ಥಿತಿ ಇದು. ಆಮೇಲೆ ಹಿಂದೆಯೂ ಕೂಡ ಇದೇ ರೀತಿಯಾಗಿ ತಾಂತ್ರಿಕ ದೋಷ ಆಗಿತ್ತಂತೆ. ಅದಾದ ನಂತರನೂ ಯಾಕೆ ಇದೇ ಫ್ಲೈಟನ್ನು ತೊಗೊಂಡು ಹೋಗ್ಬೇಕಾಗಿತ್ತು? ಯಾಕೆ ಅದನ್ನು ಬಿಟ್ಟರು? ಅದಕ್ಕೆ ಜವಾಬ್ದಾರಿ ಆಗಬೇಕಲ್ಲ. ಹಾಗಿದ್ದಾಗ ಅದಾಗಿದೆಯೋ ಇಲ್ಲವೋ ಅನ್ನೋದು ಕ್ಲಾರಿಫಿಕೇಶನ್ ಬರಬೇಕಾಗತ್ತೆ. ಅದಕ್ಕೆ ಇಂಥ ಘಟನೆಗಳಾದಾಗ ಏನು ಅಂತಂದರೆ, ಹಂಗಾಯಿತು ಹಿಂಗಾಯಿತು ಇದಾಯಿತು ಇಲ್ಲ ಬಂದು ಹೋಗ್ಬಿಡ್ತವೆ ಸುದ್ದಿಗಳು. ಬಟ್ ನಿಜವಾಗಿಯೂ ಕೂಡ ಏನಾಗಿದೆ ಅನ್ನುವಂಥದ್ದನ್ನು ಕುಲಂಕುಷವಾಗಿ ತಿಳ್ಕೊಂಡು ಆಮೇಲೆ ಬರಬೇಕಾಗತ್ತೆ ಈ ವಿಚಾರದಲ್ಲಿ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಇಂತಹ ಘಟನೆಗಳಲ್ಲಿ ಸಾವಿನ ಸಂಖ್ಯೆ ಈಗ ಬದುಕುಳಿಯೋ ಸಾಧ್ಯತೆಯೇ ತುಂಬ ಕಡಿಮೆ ಅಂತಿದ್ದಾರೆ. ಕಾರಣ ಫ್ಲೈಟ್ ಬಿದ್ದಿರುವಂಥ ರೀತಿಯನ್ನು ನೋಡ್ತಾ ಇದ್ದರೆ 242 ಪ್ರಯಾಣಿಕರೇನು ಪ್ರಯಾಣವನ್ನು ಮಾಡ್ತಾ ಇದ್ರು, ಎಲ್ಲರೂ ಕೂಡ ಬದುಕುಳಿಯೋದು ಕಷ್ಟ ಅಂತಲೇ ಹೇಳ್ತಾ ಇದ್ದಾರೆ. ಏನು ಬರ್ತಾ ಇದೆ ನಿಮಗೆಲ್ಲ ಮಾಹಿತಿಗಳೀಗ? ಅರುಣ್, ಇವತ್ತು ಮಧ್ಯಾಹ್ನ 1:38ಕ್ಕೆ ಅಹಮದಾಬಾದ್ನಿಂದ ಹೊರಟಂತಹ ಏರ್ ಇಂಡಿಯಾ ವಿಮಾನ ಏನಿದೆ, ಕೇವಲ 5 ನಿಮಿಷದಲ್ಲಿ ಮೇಘನಿ ಅನ್ನುವ ಒಂದು ಪ್ರದೇಶದಲ್ಲಿ BJ ಮೆಡಿಕಲ್ ಕಾಲೇಜ್ ಏನಿದೆ ಆ ಮೆಡಿಕಲ್ ಕಾಲೇಜಿನ ಮೇಲೆ ಬಿದ್ದಿದೆ. ಆ ಸಂದರ್ಭದಲ್ಲಿ ಪೈಲಟ್ ಸುಮಿತ್ ಸಬರ್ವಾಲ್ ಮೇಡೆ ಕಾಲನ್ನು ಕೊಡ್ತಾರೆ. ಅಂದರೆ ಮೇಡೆ ಕಾಲನ್ನು ಮಾಡಿದಂತಹ ಸಂದರ್ಭದಲ್ಲಿ ಅದು ಏರ್ ಕಂಟ್ರೋಲ್ ರೂಮ್ಗೆ ಮಾಡುವಂತಹ ಕಾಲು. ಅಲ್ಲಿ ತುಂಬ ಅರ್ಜೆಂಟು, ಅಂದರೆ ತುಂಬ ಡೇಂಜರ್ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋ ಸಂದರ್ಭದಲ್ಲಿ ಮಾಡುವಂತಹ ಕಾಲು. ಆ ಸಂದರ್ಭದಲ್ಲಿ ಮತ್ತೆ ವಾಪಸ್ ಏರ್ ಕಂಟ್ರೋಲ್ ರೂಮಿಂದ, ಏರ್ ಟ್ರಾಫಿಕ್ ಕಂಟ್ರೋಲಿಂದ ವಾಪಸ್ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಅದು ಪೈಲಟ್ ಆಗಿರಲಿ ಅಥವಾ ಸಹ ಪೈಲಟ್ ಆಗಿರಲಿ, ಇಬ್ಬರು ಕೂಡ ಕರೆಯನ್ನು ಸ್ವೀಕಾರ ಮಾಡಿರೋದಿಲ್ಲ. ಒಂದು ವಿಮಾನ ಟೇಕ್ ಆಫ್ ಆದಂತಹ ಸಂದರ್ಭದಲ್ಲಿ ಏಕಾಏಕಿ ಬಿಲ್ಡಿಂಗಿಗೆ ಅಪ್ಪಳಿಸಿರೋದ್ರಿಂದ, ಮೆಡಿಕಲ್ ಕಾಲೇಜಿನ ಮೆಸ್ಗೆ ಅಪ್ಪಳಿಸಿರೋದ್ರಿಂದ ಏಕಾಏಕಿ ಬೆಂಕಿ ಹತ್ಕೊಂಡಿದೆ. ವಿಮಾನದಲ್ಲಿ 242 ಪ್ರಯಾಣಿಕರಿದ್ರು. ಆ 242 ಪ್ರಯಾಣಿಕರಲ್ಲಿ 232 ಮಂದಿ ಪ್ರಯಾಣಿಕರು, ಇನ್ನು 10 ಮಂದಿ ಏನಿದ್ದಾರೆ ಅದರಲ್ಲಿ 8 ಮಂದಿ ಕ್ಯಾಬಿನ್ ಕ್ರೂನಲ್ಲಿದ್ದಂಥವರು ಮತ್ತು 2 ಪೈಲಟ್ಗಳು. ಆ 232 ಮಂದಿಯಲ್ಲಿ 230 ಮಂದಿ ದೊಡ್ಡವರು, ವಯಸ್ಕರು ಮತ್ತು 2 ಮಕ್ಕಳು ಕೂಡ ಇದ್ರು. ಇದರಲ್ಲಿ 169 ಮಂದಿ ಭಾರತೀಯರಿದ್ರು. ಅದರ ಬಳಿಕ ಈ ಬ್ರಿಟಿಷರ್ಸು ಅವರೊಂದು 69 ಮಂದಿ ಇದ್ರು. ಅದಾದ ಬಳಿಕ ಪೋರ್ಚುಗೀಸರು ಇದ್ರು, ಮತ್ತೆ ಒಬ್ಬ ಕೆನಡಾ ಪ್ರಜೆ ಕೂಡ, ಪ್ರಯಾಣಿಕರು ಕೂಡ ಫ್ಲೈಟ್ನಲ್ಲಿ ಇದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸದ್ಯಕ್ಕೆ ಈ ಸಾವು ನೋವಿನ ಸಂಖ್ಯೆ ಏನಿದೆ ಇದು ಕ್ಷಣ ಕ್ಷಣಕ್ಕೆ ಹೆಚ್ಚಾಗುವ ಲಕ್ಷಣಗಳು ಕಂಡು ಬರ್ತಿದೆ. ಕಾರಣ ಇಷ್ಟೇ, ಆ ಬಾಡಿಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಅದು ಅಗ್ನಿಶಾಮಕ ದಳದ ಸಿಬ್ಬಂದಿ ಇರ್ಬೋದು, NDRF ಸಿಬ್ಬಂದಿ ಇರ್ಬೋದು, ಅಲ್ಲಿನ SDRF ಸಿಬ್ಬಂದಿ ಇರ್ಬೋದು, ಅವರೆಲ್ಲರೂ ಕೂಡ ಬೆಂಕಿಯನ್ನು ನಂದಿಸಿದಂತಹ ಬಳಿಕ ಯಾರು ಗಾಯಾಳುಗಳಿರ್ತಾರೋ ಅಂಥವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮತ್ತು ಆ ಮೃತದೇಹಗಳನ್ನು ಇದೀಗ ಸಾಗಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಬಹುತೇಕ ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ. ಈಗಲೇ ಅಂದಾಜಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಈ ಸಾವು ನೋವಿನ ಸಂಖ್ಯೆ ಏನಿದೆ ಇದು ಕ್ಷಣ ಕ್ಷಣಕ್ಕೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರೋದು. ಒಂದು ಅಂದಾಜಿನ ಪ್ರಕಾರ ಇದೀಗಾಗಲೇ 130ಕ್ಕೂ ಹೆಚ್ಚು ಸಾವಾಗಿದೆ. ಅದು ಪ್ರಯಾಣಿಕರ ಜೊತೆಗೆ ಇದೀಗ ಆ ಮೆಡಿಕಲ್ ಕಾಲೇಜಿನ ಕ್ಯಾಂಟೀನ್ ಮೇಲೆ ಬಿದ್ದಿರೋದ್ರಿಂದ ಅಲ್ಲೂ ಕೂಡ ಒಂದಷ್ಟು ಮೆಡಿಕಲ್ ವಿದ್ಯಾರ್ಥಿಗಳು ಏನಾಗಿರ್ಬೋದು ಅನ್ನೋ ಒಂದು ಅಂದಾಜಿಲ್ಲ. ಅದನ್ನು ಕೂಡ ಇನ್ನಷ್ಟೇ ಅಂದಾಜಿಸಬೇಕಿದೆ ಅರುಣ್.